ಬಿಗ್ ಬಾಸ್ 11 ಸೀಸನ್ ಮನೆಯಲ್ಲಿ ನಯವಾಗಿ ಮತ್ತು ಹಾಡಿನ ಮೂಲಕವೇ 5.5 ಕೋಟಿ ಕನ್ನಡಿಗರ ಮನ ಕದ್ದಿರುವಂತ ಹನುಮಂತ್ ಲಮಾಣಿ ಅವರು ಯಾವ ರೀತಿ ಶಿಕ್ಷಣ ಪಡೆದಿದ್ದಾರೆ, ಅವರು ಎಷ್ಟು ಓದಿದ್ದಾರೆ ಅನ್ನುವಂಥದ್ದು ಕುತೂಹಲ ಎಲ್ಲರಿಗೂ ಸಹಜವಾಗಿ ಇದೆ. ಅವರು 8ನೇ ಕ್ಲಾಸಿಗೆ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಬಡತನದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿದ್ರು. ಆದ್ರೆ ಆ ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿರುವಂತಹ ಶಿಕ್ಷಕರೊಬ್ಬರು ಆತನ ಪ್ರತಿಭೆಯನ್ನು ಗುರುತಿಸಿ ಆತನಿಗೆ ಶಿಕ್ಷಣ ನೀಡುವಂತ ಕೆಲಸ ಮಾಡಿದ್ರೆ ಅವರು ಆ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಹನುಮಂತು ಇದ್ದಾರೆ, ಹನುಮಂತು ಅವರು ನಿಮಗೆ ಫಸ್ಟ್ ಪರಿಚಯ ಆಗಿದ್ದೆ? ಹನುಮಂತ್ ಲಮಾಣಿ ಅವರು ಪರಿಚಯ ಆಗಿದ್ದು ನಾನು ಅವ್ರ ಊರಲ್ಲಿ ನಾನು ಹೊಸ ಹೈಸ್ಕೂಲ್ ಪ್ರಾರಂಭ ಆಯಿತು. ಅಲ್ಲಿ ಪ್ರಭಾರಿ ಮುಖ್ಯೋಪಾಧ್ಯಾಯ ಕೆಲಸ ಮಾಡ್ತಾಯಿದ್ದೆ. ಆವಾಗ ಹನುಮಂತ್ ಲಮಾಣಿ ನನಗೆ ಪರಿಚಯ ಆದ. ಅವಾಗಲೇ ಬಿಟ್ಟಿದ್ದ 8ನೇ ತರಗತಿಯನ್ನು ಮುಗಿಸ್ಕೊಂಡು ಶಾಲೆಯನ್ನು ಬಿಟ್ಟಿದ್ದವ, ಕುರಿ ಕಾಯ್ತಾ ಇದ್ದ. ನೆಕ್ಸ್ಟ್ ಸರಿಗಮ ವೇದಿಕೆಯಲ್ಲಿ ಒಂದು ಆಡಿಷನಲ್ಲಿ ಸೆಲೆಕ್ಷನ್ ಆದ ನಂತರ ಒಳ್ಳೆ ತನ್ನ ಒಂದು ಚಾಕಚಕ್ಯತೆ ಮೂಡಿಸ್ತಾ ಇದ್ದ. ಅವಾಗೆಲ್ಲ ನಾವು ಶಾಲೆಗೆಲ್ಲ ಕರೆಸ್ತಿದ್ವಿ ಅವನ್ನ. ಸಾಮಾನ್ಯವಾಗಿ ಮಕ್ಕಳ ಜೊತೆಗೆ ಬಿಸಿ ಊಟ ಮಾಡೋದು, ಶಾಲೆಯಿಂದ ಹೋಗೋದು, ಶಾಲೆ ಜೊತೆಗೆ ಮಕ್ಕಳ ಜೊತೆಗೆ ಚೆನ್ನಾಗಿ ಒಡನಾಟ ಇತ್ತು ಅವನು. ಈಗ ಶಾಲೆ ಬಿಟ್ಟವನ್ನ ಮತ್ತೆ SLC ವರೆಗೂ ಹೇಗೆ ಕರ್ಕೊಂಡ್ಬಂದ್ರಿ? ಆತನಿಗೆ ಹೇಳಿದ್ವಿ ನಾವು, ನೀವು ಶಾಲೆ ಬಿಟ್ಟಿದೆಯಲ್ಲಪ್ಪ, ಮುಂದೆ ಶಿಕ್ಷಣವನ್ನು ಮುಂದುವರ್ಸಿದ್ರೆ ಚೆನ್ನಾಗಿರ್ತೈತಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆತ ಬೇಡ ಸರ್, ಈಗೆಲ್ಲ ನನಗೆ ಅದು ಆಸಕ್ತಿ ಹೋಗಿಬಿಟ್ಟದೆ ಅಂದ. ಇಲ್ಲ, ನಿನ್ನಲ್ಲಿ ಆಸಕ್ತಿ ಇದೆ, ನೀನು ಮಾಡು, ನಿನ್ನಲ್ಲಿ ಆ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಿದಾಗ ಅವ ಒಪ್ಕೊಂಡ. ಅವಾಗ ವಿಶೇಷವಾಗಿ ಒಂದು ರೆಗ್ಯುಲರ್ ಆಗಿ ನಿರಂತರವಾಗಿ ಬರಬೇಕನ್ನೋ ಉದ್ದೇಶಕ್ಕಾಗಿ ಅಧಿಕಾರಿಗಳ ಅನುಮತಿಯನ್ನು ಪಡ್ಕೊಂಡು ಅವಾಗ ನಾವು 9ನೇ ತರಗತಿಯೊಳಗೆ ನಾನು ಅವರನ್ನು ಪ್ರವೇಶನ ಪಡ್ಕೊಂಡೆ. ಅವ ತನ್ನ ಒಂದು ರೆಗ್ಯುಲರ್ ಶಿಕ್ಷಣದ ಜೊತೆಗೆ ಮಕ್ಕಳ ಜೊತೆಗೆಲ್ಲ ಚೆನ್ನಾಗಿರ್ತಿದ್ದ ಮತ್ತು ಒಳ್ಳೆಯ ಉತ್ತಮವಾಗಿ ಅವ ಶಿಕ್ಷಕರು ಹೇಳಿದ್ದನ್ನು ಆಲಿಸ್ತಾ ಇದ್ದ, ನೋಟ್ಸ್ಗಳನ್ನು ಬರಿತಾ ಇದ್ದ ಮತ್ತು ಉತ್ತಮವಾಗಿ ಅವ ಶಿಕ್ಷಣವನ್ನು ಆಸಕ್ತಿ ಪಡ್ಕೊಂಡಿದ್ದಾನೆ. ಅದರಿಂದ ಉತ್ತಮ ಫಲಿತಾಂಶನೂ ಪಡ್ಕೊಂಡ. ಲಾಸ್ಟ್ಗೆ SSLC ಒಳಗೂ ಕೂಡ ಒಂದು ಬ್ಯಾಚ್ನೊಳಗೆ ಹೈಯೆಸ್ಟ್ ಫಲಿತಾಂಶವನ್ನು ಪಡೆದಿದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರ. ಹನುಮಂತು ಮುಂದೆ ಓದಿದ್ರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗೋದಾಗಿತ್ತು, ಯಾಕೆ ಬಿಟ್ಟ ಅನ್ನುವಂಥದ್ದು ಏನಾದರೂ ನಿಮಗೆ ಬೇಜಾರಿದೆಯಾ? ಇಲ್ಲ, ಬೇಜಾರಿದೆ. ಅವನಿಗೆ ಇನ್ನೂ ಕೂಡ ಶಿಕ್ಷಣವನ್ನು ಪಡ್ಕೊಂಡ್ರೆ ಚೆನ್ನಾಗಿ ರೆಗ್ಯುಲರ್ ತರಗತಿಗಳನ್ನು ಹೋದರೆ ಅತ್ಯುತ್ತಮವಾದ ಫಲಿತಾಂಶ ಕೊಡ್ತಕ್ಕಂಥ ಸಾಮರ್ಥ್ಯ ಅವನಿಗಿದೆ. ಆ್ಯಕ್ಚುಲಿ ಅವನಿಗೆ IQ ಚೆನ್ನಾಗಿದೆ, ಮೆಂಟಲಿ ಭಾಳ ಸ್ಟ್ರಾಂಗ್ ಅದಾನ. ಆದರೆ ಅವ ಓದಲಿಲ್ಲ. SLC ಕೂಡ ನಾವು ಒಂದು ಒತ್ತಾಯದ ಮೇರೆಗೆ ಅವ SSLC ಪಾಸ್ ಮಾಡಿದ ಮತ್ತು ಅವನು ಒತ್ತಾಯದ ಮೇರೆಗೆ ಈಗ ಇದನ್ನು ಮಾಡ್ಕೊತ ಇದ್ದಾನೆ. ಮತ್ತು ಇಲ್ಲಿ ಕೂಡ ಈಗ ಮೊನ್ನೆ ಹೋಗುವಾಗ ಹೇಳಿದ್ವಲ್ಲ, ಬಿಗ್ ಬಾಸ್ ಹೋಗುವಾಗೂ ಕೂಡ ಅದು ಅಲ್ಲಿ ನೋಡ್ತಾ ಇದ್ವಿ, ಹಿಂದೆ ನಾವು ಬಿಗ್ ಬಾಸ್ ನೋಡ್ತಾ ಇದ್ವಲ್ಲ, ಅಲ್ಲಿ ಇರ್ತಕ್ಕಂಥವ್ರು ಎಲ್ಲ ಮೆಂಟಲಿ ಮತ್ತು ಆಟ ಆಡೋದ್ರಲ್ಲಿ ಎಲ್ಲ ಸ್ಟ್ರಾಂಗ್ ಇರಬೇಕು ಅಂತಕ್ಕಂಥ ವಿಚಾರ ಇತ್ತು. ಇವಾಗ ಎಲ್ಲ ಒಂದು ಇದರೊಳಗೂ ಪರಿಣಿತನಾದಂಥ ಹುಡುಗ ಅಂತ ನನಗೆ ಅರ್ಥೈಸ್ಕೊಂಡಿದ್ದೆ ಅವನ್ನ. ಹಾಗಾಗಿ ಅವ್ನಿಗೆ ಹೋಗುವಾಗ ಹೇಳಿದ್ದೆ, ಒಳ್ಳೆ ಅಂತಕ್ಕಂಥ ಮನಸ್ಸಿತ್ತು ಅವ್ನು ಬಿಗ್ ಬಾಸ್ಗೆ, ನೀನು ಹೋಗು, ನೀನು 100% 11ರ ಸೀಸನ್ನೊಳಗೆ ಬಿಗ್ ಬಾಸ್ ಆಗ್ತಕ್ಕ ಹೊರಹೊಮ್ಮೆ ಬರ್ತೀವಿ ಅಂತಕ್ಕಂಥ ಒಂದು ಮೊದಲೇ ನಾನು ಕಳಿಸುವಾಗಲೇ ಅವಂಗೆ ಸೂಚನೆಯನ್ನು ಕೊಟ್ಟಿದ್ದೆ. ಆ ರೀತಿಯಾಗಿ ಅವಾಗ ಗೆದ್ದು ಬಂದಿರೋದು ನಮಗೆ ಭಾಳ ಸಂತೋಷವಾಗಿದೆ. ಹನುಮಂತಿಗೆ ಶಿಕ್ಷಣದಕ್ಕಿಂತನೂ ಹಾಡಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುವಂಥದ್ದು, ಓದೋದ್ರ ಕಡೆ ಗಮನ ಕೊಡೋದಿಲ್ಲ. ಆದರೆ ನೀವು ಓದಿಸ್ಲೇಬೇಕು ಅಂತ ಓದಿಸಿದ್ರಿ. ಈಗ ಒಂದ್ಸರಿ ಹೇಳಿದ್ದನ್ನು ಕ್ಯಾಚ್ ಮಾಡ್ಕೊತಿದ್ನ ಪಟ್ನ ಸುಲಭವಾಗಿ ಯಾವುದೇ ವಿಷಯವನ್ನು ಕೂಡ ಹೇಳಿದರೂ ಕೂಡ ಸುಲಭವಾಗಿ ಆ ವಿಷಯವನ್ನು ಗ್ರಹಿಸ್ತಿದ್ದ, ಭಾಳ ಸುಲಭವಾಗಿ ಗ್ರಹಿಸ್ಕೊತಿದ್ದ. ಮತ್ತು ಭಾಳ ಹೊತ್ತು ಅವನು ಓದ್ತಾ ಇರಲಿಲ್ಲ. ಸ್ವಲ್ಪ ಹೇಳಿದರೆ ಸಾಕು, ಸುಲಭವಾಗಿ ವಿಷಯವನ್ನು ಗ್ರಹಿಸ್ಕೊತಾನ. ಮತ್ತು ಬೇರೆ ಯಾವುದೇ ತಕರಾರಿಗೆ ಹೋಗೋದಲ್ಲವ, ಯಾವುದೇ ಬೇರೆ ಇದ್ರ ಜೊತೆಗೆ ತನ್ನ ವೃತ್ತಿ ಏನು ಅದನ್ನಷ್ಟೇ ನೋಡ್ಕೊತ ಹೋಗ್ತಾ ಇದ್ದಾನೆ. ಭಾಳ ಮುಗ್ಧತೆಯಿಂದ ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ನೋಡೋದು, ಬಹಳ ಮುಗ್ಧ ವ್ಯಕ್ತಿ ಅಂತಂದ್ರೆ ಹನುಮಂತು ಅನ್ನುವಂಥದ್ದು. ಕ್ಲಾಸಲ್ಲಿ ಅವನು ಎಲ್ಲರಿಗಿಂತ ಸೀನಿಯರ್ ಆಗಿದ್ದ, ಅಂದರೆ ಬಿಟ್ಟು ಗ್ಯಾಪ್ ಆಗಿ ಬಂದ್ರಿಂದ ಸೀನಿಯರ್ ಆಗಿದ್ದ. ಈ ಸಣ್ಣ ಮಕ್ಕಳ ಜೊತೆ ಯಾವ ರೀತಿ ಹೊಂದ್ಕೊಂಡಿರ್ತಿದ್ದ ಸರ್? ಇಲ್ಲ, ಸಣ್ಣ ಮಕ್ಕಳ ಜೊತೆ ಸಣ್ಣ ಮಕ್ಕಳಾಗೇ ಇರ್ತಿದ್ದ. ಯಾವುದೇ ಕಾರಣಕ್ಕೂ ಕೂಡ ಅವ್ರ ಮೇಲೆ ತನ್ನ ಒಂದು ಪ್ರಭುತ್ವವನ್ನು ತೋರಿಸ್ತಾ ಇದ್ದಿಲ್ಲ ಅವ. ಮಕ್ಕಳ ಜೊತೆಗೆ ಮಕ್ಕಳಾಗೇ ಇರ್ತಿದ್ದ ಮತ್ತು ಅವರೊಂದಿಗೆ ಇನ್ನೂ ಅವರನ್ನು ಕೇಳಿ ತನ್ನ ಒಂದು ಶೈಕ್ಷಣಿಕ ವಿಚಾರವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದ ಹೊರತು ಯಾವುದೇ ಕಾರಣಕ್ಕೂ ತನ್ನ ಪ್ರಭುತ್ವವನ್ನು ತೋರಿಸ್ತಿದ್ದಿಲ್ಲ ಬೇರೆ ವಿದ್ಯಾರ್ಥಿಗಳ ಮೇಲೆ. ಈಗ ಸರಿಗಮಪ್ಪ ಹೋಗಿ ಬಂದ್ಮೇಲೆ ಅವಾಗ ನಿಮ್ಗೆ ಸ್ಟೂಡೆಂಟ್ ಆಗೇ ಇದ್ರು, ಅವಾಗ ಏನಾದರೂ ವರ್ತನೆಯಲ್ಲಿ ಬದಲಾವಣೆ, ಮೊದಲಿದ್ದಕ್ಕಿಂತ ಏನೋ ದರ್ಪ ಗರ್ವ ಈ ಥರದ್ದು ಏನಾದರೂ ಚೇಂಜಸ್ ಕಂಡ್ರೆ? ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಅವಪ್ಪ ಅಡ್ಮಿಷನ್ ಮಾಡೋಕ್ಕಿಂತ ಮೊದಲು ಕೂಡ ನಮ್ಮ ಶಾಲೆಗೆ ಒಡನಾಟ ಇತ್ತು. ಅವ್ರ ಮನ್ಯಾಗ ಊಟ ಮಾಡ್ತಿದ್ದ ಇಲ್ಲ ಗೊತ್ತಲ್ಲ, ನಮ್ಮ ಶಾಲೆ ಮಕ್ಕಳ ಜೊತೆಗೆ ಬಂದು ಬಿಸಿ ಊಟ ಮಾಡ್ತಿದ್ದ, ಮಕ್ಕಳ ರೀತಿ ಸಾಲಲ್ಲಿ ಎತ್ಕೊಂಡು ಊಟ ಮಾಡಿ ಹೋಗ್ತಾ ಇದ್ದ. ಮತ್ತು ಅದೇ ರೀತಿಯಾಗಿ ಮತ್ತು ಅವನು ಯಾವುದೇ ರೀತಿ ಬೇರೆ ವರ್ತನೆಗಳು ಇರಲಿಲ್ಲ. ತನ್ನೊಂದು ಏನಿದೆ ಎಲ್ಲರಂತೆ ನಾನೊಬ್ಬವ ಅಂತಕ್ಕಂಥ ಮನೋಭಾವನೆ ಅವನಿಗೊಳಗಿತ್ತು.
ಈಗ ಬಿಗ್ ಬಾಸ್ಗೆ ಏನು ಕರೆ ಬಂದಾಗ ನಿಮ್ಮನ್ನು ಸಂಪರ್ಕ ಮಾಡಿದ್ರು ಅನ್ನುವಂಥದ್ದು ಯಾಕೆ ಬೇಡ ಅನ್ನುವಂಥ ಇದರಲ್ಲಿ ಮನಸ್ಥಿತಿಯಲ್ಲಿ ಇದ್ದ ನೀವು ಯಾವ ರೀತಿ ತಿಳಿ ಹೇಳಿದ್ರಿ? ಅವನಿಗೆ ಯಾಕೋ ಏನೋ ಬೇಡ ಅಂತಕ್ಕಂಥ ಮನೋಭಾವನೆ ಇತ್ತು. ಅವನಿಗೆ ಅವಾಗ ನಾನು ಹೇಳಿದೆ, ನೀನು ಎಲ್ಲ ರೀತಿಯಿಂದನೂ ಸರ್ವ ಇದರೊಳಗೂ ಸಕಲ ವಲ್ಲಭ ಅದಿ, ನೀನು ಹೋಗಿ ಬಾ, ನೀನು ಮೆಂಟಲಿ ಸ್ಟ್ರಾಂಗ್ ಇದೆಯಾ, 100% ವಿನ್ ಆಗ್ತೀಯ ಅಂತ ಅಂದಾಗ ಭಾಳ ಹೊತ್ತು ಮನವೊಲಿಸಿದ್ವಿ ಅವ್ನಿಗೆ ಗೆಳೆಯಂದ್ರು ಭಾಳ ಮನವೊಲಿಸಿದ್ರು. ಅವರೆಲ್ಲರೂ ಕೂಡ್ಕೊಂಡು ನಾವಿಲ್ಲಿ ಮನವೊಲಿಸಿದ ನಂತರ ಆತ ಒಪ್ಪಿಗೆ ಕೊಟ್ಟ, ಹೋಗಿ ಬಂದಿದ್ದಾನೆ. ಗುರುವಿಗೆ ಶಿಷ್ಯರು ಎತ್ತರ ಮಟ್ಟಕ್ಕೆ ಬೆಳೆದ್ರೆ ಬಹಳ ಖುಷಿ ಅನಿಸುತ್ತೆ. ನಿಮ್ಮ ಶಿಷ್ಯ ಒಬ್ಬ ಬಿಗ್ ಬಾಸ್ ವಿನ್ನರ್ ಆಗಿ 5 ಕೋಟಿ ಕನ್ನಡಿಗರ ಮನಕ್ಕೆದ್ದಿದ್ದಾರೆ, ನಿಮಗೆ ಎಷ್ಟು ಖುಷಿ ಆಗ್ತದೆ? ಇವತ್ತೇನಾದರೂ ನಾವು ಗುರುತಿಸ್ಬೇಕಾದ್ರೆ, ನನ್ನನ್ನೇ ಗುರುತಿಸ್ಬೇಕಾದ್ರೆ, ನಮ್ಮ ಶಾಲೆಯನ್ನು ಗುರುತಿಸ್ಬೇಕಾದ್ರೆ, ನಮ್ಮ ಊರನ್ನು ಗುರುತಿಸ್ಬೇಕಾದ್ರೆ ಇವತ್ತು ಹನುಮಂತಿಂದ ಗುರುತಿಸ್ತಿದ್ರೆ ಇದಕ್ಕಿಂತ ಹೆಮ್ಮೆ ಏನು ಬೇಕಾಗಿದೆ? ಇದಕ್ಕಿಂತ ದೊಡ್ಡ ಹೆಮ್ಮೆ ಏನು ಬೇಕಾಗಿದೆ? ಅದಕ್ಕೆ ನಮ್ಮನ್ನು ಮೀರಿಸಿದಂಥ ಒಂದು ಶಿಷ್ಯ ಇದ್ದಾಗ ಅದಕ್ಕಿಂತ ಗುರುವಿಗೆ ದೊಡ್ಡದು ಯಾವುದೂ ಅಲ್ಲ ಅಂತ ಶಿಷ್ಯರನ್ನು ಪಡೆದಂಥ ನಾನೇ ಪುಣ್ಯವಂತ ಅಂತ ಅನಿಸ್ಕೊತೇನೆ.